ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಹರೇ ಕೃಷ್ಣ. 2025ನೇ ಇಸ್ವಿಯ ಅಂದರೆ ಡಿಸೆಂಬರ್ ತಿಂಗಳ ಕೊನೆಯ ಏಕಾದಶಿ ಈ ಒಂದು ವೈಕುಂಠ ಏಕಾದಶಿಯಾಗಿದೆ. ಇದನ್ನು ಪುತ್ರದ ಏಕಾದಶಿ ಅಂತ ಕೂಡ ಕರಿತೀವಿ. ಎಲ್ಲ ಏಕಾದಶಿಗಳು ಅದರದ್ದೇ ಆದ ಮಹತ್ವವನ್ನು ಕೂಡ ಹೊಂದಿದವೆ. ಹಾಗೆ ಈ ಏಕಾದಶಿ ಪುತ್ರದ ಏಕಾದಶಿಯಾಗಿದೆ. ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡವರು ಖಂಡಿತ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಈ ಒಂದು ಏಕಾದಶಿಯ ಆಚರಣೆಯನ್ನು ಶುದ್ಧ ಮನಸ್ಸಿಂದ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ಮಾಡಿದರೆ ಖಂಡಿತ ನಿಮ್ಮ ಇಚ್ಛೆ ಈಡೇರುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಬಾರಿಯ ಏಕಾದಶಿ 30ನೇ ತಾರೀಕು 31ನೇ ತಾರೀಕು 2 ದಿನ ಬಂದಿದೆಯಾ? ಯಾವ ದಿನ ನಾವು ಆಚರಣೆ ಮಾಡಿದರೆ ಸರಿ ಇರುತ್ತೆ? 2025 ಡಿಸೆಂಬರ್ ಶುಕ್ಲ ಪಕ್ಷದ ಏಕಾದಶಿ. ಹಾಗೆ ಧನುರ್ಮಾಸದಲ್ಲಿ ಬರ್ತಾ ಇರುವ ಈ ಏಕಾದಶಿ ವೈಕುಂಠ ಏಕಾದಶಿಯಾಗಿದೆ. ಇದು ಮಂಗಳವಾರದ ದಿನ, ಅಂದರೆ 2025ರ ಡಿಸೆಂಬರ್ ತಿಂಗಳ 30ನೆಯ ತಾರೀಕು ಬೆಳಗ್ಗೆ 7:51 ಈ ಏಕಾದಶಿಯ ತಿಥಿ ಆರಂಭವಾಗುತ್ತೆ. ಅಂದರೆ ಡಿಸೆಂಬರ್ ತಿಂಗಳು 31ನೆಯ ತಾರೀಕು ಬುಧವಾರ ಈ ಏಕಾದಶಿಯ ತಿಥಿ ಮುಕ್ತಾಯವಾಗುತ್ತೆ. ಅದು ಕೂಡ ಬೆಳಗ್ಗೆ 5:01. ಈ 5:01 ಮಧ್ಯಾಹ್ನ 11 ಗಂಟೆ ಅಂದರೆ ಅಭಿಜಿತ್ ಮುಹೂರ್ತದವರೆಗೂ ಇಲ್ಲಿ ಹರಿವಾಸದ ಸಮಯ ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪಾರಾಯಣ ಹಾಗೆ ಉಪವಾಸ ಬಿಡೋ ಹಾಗಿರೋದಿಲ್ಲ. ಹಾಗಾಗಿಯೇ ಇದರ ಸರಿಯಾದ ಆಚರಣೆ 31ನೆಯ ತಾರೀಕು ಬುಧವಾರ ಮಾಡಿದರೆ ಒಳಿತಿರುತ್ತೆ. ವೈಷ್ಣವರು ಇದೇ ರೀತಿ ಆಚರಣೆ ಮಾಡ್ತಾರೆ. ನಿಮ್ಮ ಪದ್ಧತಿ ನಿಮ್ಮ ಸ್ಥಳಗಳಿಗೆ ಹೇಗೆ ಅನುಕೂಲವೋ ಆ ಥರ ಮಾಡಿ. ಆದರೆ ಖಂಡಿತ ನೀವು ಮಂಗಳವಾರ ಪೂರ್ಣ ದಿನ ಏಕಾದಶಿ ಇದ್ದರೂ ಕೂಡ ಬುಧವಾರದ ದಿನ ಅದು ಬೆಳಗ್ಗೆ 5:01 ಮುಕ್ತಾಯವಾದರೂ ಕೂಡ ನೀವು ಪಾರಾಯಣ ಮಾಡಲಿಕ್ಕೆ ಬರೋದಿಲ್ಲ. ಪಾರಾಯಣದ ಸಮಯ ಇರೋದೇ ಸರಿಯಾಗಿ 1:26 3:31 ಇರುತ್ತೆ. ಅಲ್ಲಿಯವರೆಗೂ ನೀವು ಯಾವುದೇ ಕಾರಣಕ್ಕೂ ಉಪವಾಸ ಬಿಡೋ ಹಾಗಿರೋದಿಲ್ಲ. ಅದರಲ್ಲೂ ಏಕಾದಶಿಯ ಒಂದು ಪಾರಾಯಣ ಸಮಯ ಇದೆಯಲ್ಲ, ಸರಿಯಾಗಿ ಮಧ್ಯಾಹ್ನ ಬಂದಿರೋದ್ರಿಂದ ಆ ಸಮಯದಲ್ಲಿ ಪಾರಾಯಣ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮಗೆ ಮಂಗಳವಾರನೇ ಏಕಾದಶಿ ಬಿದ್ದಿದೆ ಅಂದರೂ ಕೂಡ ಅದು ಸೂರ್ಯೋದಯದ ಸಮಯದಲ್ಲಿ ಬಿದ್ದಿಲ್ಲ. ಏಕಾದಶಿಯ ತಿಥಿ ಸೂರ್ಯೋದಯದ ನಂತರ ಏಕಾದಶಿಯ ತಿಥಿ ಪ್ರಾರಂಭವಾಗಿದೆ. ಯಾವಾಗಲೂ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ನಾವು ಏಕಾದಶಿಯ ತಿಥಿಯ ಆಚರಣೆಯನ್ನು ಮಾಡೋದು. ಅಂದರೆ ಏಕಾದಶಿಯ ತಿಥಿ ಸೂರ್ಯೋದಯಕ್ಕಿಂತ ಮೊದಲೇ ಬಿದ್ದಿರಬೇಕು. 30, 31ನೆಯ ತಾರೀಕು 2 ದಿನ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ಬೋದು. 2 ದಿನ ಶುಭ ಯೋಗಗಳನ್ನು ತಂದುಕೊಡುತ್ತೆ. ಸ್ನೇಹಿತರೆ, ನಿಮಗೆ ಯಾವ ದಿನ ಅನುಕೂಲ, ನಿಮ್ಮ ಸುತ್ತಮುತ್ತ ಯಾವ ರೀತಿ ಆಚರಣೆ ಮಾಡ್ತಾರೋ ಆ ರೀತಿ ಆಚರಣೆ ಮಾಡಿ. ಆದರೆ ನಿಮ್ಮ ಮನಸ್ಸು ಒಪ್ಪುವ ರೀತಿಯಲ್ಲೂ ಕೂಡ ನೀವು ಆಚರಣೆ ಮಾಡಬೇಕಾಗತ್ತೆ. ದಶಮಿ ತಿಥಿಯಲ್ಲಿ ಏಕಾದಶಿ ಬಿದ್ದಾಗ ಏಕಾದಶಿಯ ಆಚರಣೆ ಸರಿಯಲ್ಲ ಅನ್ನತ್ತೆ ಕೆಲವು ಶಾಸ್ತ್ರಗಳು. ಸ್ನೇಹಿತರೆ, ಹಾಗಾಗಿ ಇಲ್ಲಿ ಏಕಾದಶಿಯ ಆಚರಣೆ 30ನೇ ತಾರೀಕು ಅಷ್ಟು ಒಂದು ಯೋಗವನ್ನು ತಂದುಕೊಡ್ತಾ ಇಲ್ಲ. ಹರಿವಾಸದ ಸಮಯದ ಬಗ್ಗೆಯೂ ಕೂಡ ನಾವು ಸ್ವಲ್ಪ ತಿಳ್ಕೊಂಡು ನಂತರ ನಾವು ಈ ಒಂದು ಏಕಾದಶಿ ಆಚರಣೆ ಮಾಡಿದರೆ ಚೆನ್ನಾಗಿರುತ್ತೆ. ಶಾಸ್ತ್ರದಲ್ಲಿ ತಿಳಿಸಿದ ಪ್ರಕಾರ ಏಕಾದಶಿಯ ತಿಥಿಯ ಒಳಗೆ ದಶಮಿ ಸಮ್ಮಿಲನಗೊಳ್ಳುತ್ತೆ. ಅಂದರೆ ಅಂಥ ಏಕಾದಶಿನ ತ್ಯಾಗ ಮಾಡಬೇಕು ಅನ್ನುತ್ತೆ ಶಾಸ್ತ್ರ. ದಶಮಿಯುಕ್ತವಾದ ಏಕಾದಶಿಯ ಆಚರಣೆ ಅಷ್ಟು ಒಂದು ಯೋಗವನ್ನು ತಂದುಕೊಡಲ್ಲ. ಹಾಗಾಗಿಯೇ 2025 ಡಿಸೆಂಬರ್ 30ನೇ ತಾರೀಕು ಮಂಗಳವಾರ 7:50 ಈ ಏಕಾದಶಿಯ ತಿಥಿ ಆರಂಭವಾದರೂ ಕೂಡ ಅದು ಸೂರ್ಯೋದಯದ ನಂತರ ಆರಂಭವಾಗ್ತಾ ಇದೆ. ಹಾಗಿದ್ರೂ ಕೂಡ ನಾವು ಏಕಾದಶಿಯ ಆಚರಣೆಯನ್ನು ಮಾಡ್ತಾ ಇದ್ದೀವಿ, ಯಾಕಂದರೆ ಆ ದಿನ ಪೂರ್ತಿ ಇರುತ್ತೆ ಅಂತ ಹೇಳಿ. ಆದರೆ ಅದು ಬುಧವಾರ ಬೆಳಗಿನ ಜಾವ 5:01 ಮುಕ್ತಾಯವಾಗುತ್ತೆ. ದಶಮಿ ಮಿಶ್ರಿತ ಏಕಾದಶಿ ಆಚರಣೆ ಅಷ್ಟು ಸರಿಯಲ್ಲ ಅನ್ನತ್ತೆ ಶಾಸ್ತ್ರ. ಸ್ನೇಹಿತರೆ, ಆದರೂ ನಮ್ಮ ಸ್ಥಳಗಳಲ್ಲಿ ನಾವಿರುವ ಪ್ರದೇಶದಲ್ಲಿ ನಮ್ಮ ಸಮಾಜಕ್ಕೆ ಅನುಸಾರವಾಗಿ ನಾವು ಏಕಾದಶಿಯ ಒಂದು ಈ ವೈಕುಂಠ ಏಕಾದಶಿಯ ಆಚರಣೆಯನ್ನು 30ನೇ ತಾರೀಕು ಮಂಗಳವಾರನೇ ಮಾಡ್ತಾ ಇದ್ದೀವಿ. ಅಂದರೆ ಇದರ ಪಾರಾಯಣ ಸಮಯ ಬುಧವಾರ ಮಧ್ಯಾಹ್ನ 1:26 3:31 ಇರುತ್ತೆ. ಸ್ನೇಹಿತರೆ, ಇದೇ ಸರಿಯಾದ ಸಮಯ ಆಗಿರುತ್ತೆ. ನಿಮ್ಮ ಸ್ಥಳಗಳಿಗೆ ತಕ್ಕ ಹಾಗೆ ಯಾವ ರೀತಿ ಒಂದು ಪಾರಾಯಣ ಸಮಯ ಇರುತ್ತೋ ಆ ರೀತಿ 30ನೇ ತಾರೀಕು ಈ ಏಕಾದಶಿಯ ಆಚರಣೆಯನ್ನು ಮಾಡಿದವರು ಮಾಡಬಹುದು. ಆದರೆ ಕೆಲವು ಪ್ರದೇಶಗಳಲ್ಲಿ ಬುಧವಾರ 31ನೆಯ ತಾರೀಕು ದ್ವಾದಶಿ ಮಿಶ್ರಿತ ಏಕಾದಶಿ ಆಚರಣೆಯನ್ನು ಇಲ್ಲಿ ಮಾಡಲಾಗುತ್ತೆ. ಆದರೆ ಇದು ತ್ರಯೋದಶಿಯಲ್ಲಿ ನಾವು ಪಾರಾಯಣ ಸಮಯ ಕೂಡ ಮಾಡ್ಬೋದು, ಒಳ್ಳೆಯದಿರುತ್ತೆ ಅನ್ನೋತ್ತೆ ಶಾಸ್ತ್ರ. ಹಾಗಾಗಿ 2026 ಗುರುವಾರ 1ನೆಯ ತಾರೀಕು ಬೆಳಗ್ಗೆ 7:25 10:48 ಪಾರಾಯಣ ಸಮಯ ಇರುತ್ತೆ. ಸ್ನೇಹಿತರೆ, 31ನೇ ತಾರೀಕು ಆಚರಣೆ ಮಾಡಿದವರಿಗೆ ಇಲ್ಲಿ 30ನೇ ತಾರೀಕು ಮಂಗಳವಾರ ಏಕಾದಶಿ ಆಚರಣೆಯನ್ನು ಮಾಡಿದವರು
ಬುಧವಾರ ಬೆಳಗ್ಗೆ 5:01 ಏಕಾದಶಿ ತಿಥಿ ಸಮಾಪ್ತಿ ಆಗುತ್ತೆ. ನಂತರ ನಮಗೆ ದ್ವಾದಶಿ ಸಿಗುತ್ತೆ. ಆ ಸಮಯದಲ್ಲಿ ನಾವು ಪಾರಾಯಣ ಮಾಡ್ಕೊಳ್ಬೋದು, ನೈವೇದ್ಯವನ್ನು ಮಾಡ್ಬೋದು, ಸ್ವೀಕಾರ ಮಾಡ್ಬೋದು ಅಂತೇಳಿ ಅಂದ್ಕೊಳ್ತಾ ಇದ್ದೀವಿ. ಆದರೆ ಆ ಸಮಯ ಹರಿವಾಸದ ಸಮಯ ಆಗಿರುತ್ತೆ. ಖಂಡಿತ ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ತಿಳ್ಕೊಳ್ಬೇಕಾದ್ರೆ ಯಾರನ್ನಾದರೂ ವಿಚಾರಿಸಿ. ಖಂಡಿತ ಅದು ಹರಿವಾಸದ ಸಮಯ. ಆ ಹರಿವಾಸದ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಪಾರಾಯಣೆ ಆಗಿರ್ಬೋದು, ನೈವೇದ್ಯ ಅರ್ಪಣೆ ಆಗಿರ್ಬೋದು, ನೈವೇದ್ಯ ಊಟ ಮಾಡೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದನ್ನು ತಪ್ಪಿಸಿ ನೀವು ಮಧ್ಯಾಹ್ನ 1:26 3:31 ಪಾರಾಯಣೆ ಮಾಡಿಕೊಂಡು ಆ ಸಮಯದಲ್ಲಿ ನೈವೇದ್ಯ ಸಮರ್ಪಣೆ ಮಾಡಿ ಊಟ ಮಾಡ್ಬೋದು. ಆದರೆ ಮಧ್ಯಾಹ್ನ ಆಗಿರುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಏಕಾದಶಿಯ ಒಂದು ಸಮಾಪ್ತಿಯನ್ನು ಮಾಡಬಾರ್ದು ಅನ್ನತ್ತೆ ಶಾಸ್ತ್ರ. ಹಾಗಾಗಿ ಆ ದಿನ ಕೂಡ ನೀವು ಉಪವಾಸ ಮಾಡಲೇಬೇಕಾಗತ್ತೆ. ಅದ್ರ ಬದಲು 31ನೇ ತಾರೀಕು ಉಪವಾಸ ಮಾಡಿದ್ರೆ ಒಳಿತಿರುತ್ತೆ. ನಿಮ್ಮ ಸ್ಥಳಕ್ಕೆ ಅನುಸಾರವಾಗಿ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಯಾವ ರೀತಿ ಮಾಡಬೇಕು ಅನಿಸುತ್ತೋ ಆ ರೀತಿ ನಿರ್ಭಯದಿಂದ, ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ಕೊಳ್ಳಿ. ಆದರೆ ಶಾಸ್ತ್ರದ ಪ್ರಕಾರ ನಾವು ಹೀಗೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಅಂದವರಿಗೆ ಇದು ಸರಿಯಾದ ಒಂದು ಕ್ರಮ ಆಗಿರುತ್ತೆ. ಅದರ ಬಗ್ಗೆ ನಾನೊಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಷ್ಟೇ. ಇದೇ ಥರ ಮಾಡಬೇಕು ಅಂತ ಇಲ್ಲ. ನಾವು ನಮ್ಮ ನಂಬಿಕೆಗೆ ಅನುಸಾರವಾಗಿ ಮಾಡ್ತೀವಿ. ಆದರೆ ಏಕಾದಶಿಯ ಆಚರಣೆಯನ್ನು ನಾವು ಒಂದು ಶಾಸ್ತ್ರಬದ್ಧವಾಗಿ ಮಾಡ್ತೀವಿ ಅಂದವರಿಗೆ ಇದು 31ನೇ ತಾರೀಕು ಸರಿ ಇರುತ್ತೆ. ವೈಷ್ಣವ ಭಕ್ತರು 31ನೇ ತಾರೀಕೆ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಯಾಕಂದರೆ ದಶಮಿ ತಿಥಿಯಲ್ಲಿ ಏಕಾದಶಿ ಬೀಳ್ತಾ ಇರೋದ್ರಿಂದ ಬೆಳಗ್ಗೆ 5:01 ಆ ಸಮಯದಲ್ಲಿ ಏಕಾದಶಿ ಆಚರಣೆಯನ್ನು ಕೈಗೊಳ್ಳಬಾರದು ಅನ್ನತ್ತೆ ಶಾಸ್ತ್ರ ಅಷ್ಟೇ. ನಿಮ್ಮ ಒಂದು ಯಾವ ರೀತಿಯ ಒಂದು ಪದ್ಧತಿ ಅನುಸಾರವಾಗಿ, ಶಾಸ್ತ್ರಗಳಿಗೆ ಅನುಸಾರವಾಗಿ ನೀವು ಮಾಡ್ಕೊಂಡಿರ್ತೀರೋ ಆ ರೀತಿ ಮಾಡ್ಬೋದು. ಆದರೆ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಅದರ ಫಲ ಕೂಡ ಅಷ್ಟೇ ವೇಗವಾಗಿ ಸಿಗುತ್ತೆ. ಏನೇ ಮಾಡಿದರೂ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ ಅಂದಾಗ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ, ಕ್ರಮಬದ್ಧವಾಗಿ ಮಾಡಬೇಕಾಗತ್ತೆ. ಮುಗ್ಧತೆಯಿಂದ ಭಗವಂತ ನೀನು ಎಲ್ಲ ಸಮಯದಲ್ಲಿ ಇದೆಯಪ್ಪ ಅನ್ನೋ ರೀತಿಯಲ್ಲಿ ಮಾಡೋದಾದರೆ ನಾವು ಯಾವಾಗಲೂ ಅವ್ರು ನಮ್ಮ ಜೊತೆಗೆ ಇರ್ತಾರಲ್ವ, ಯಾವಾಗಲೂ ಪೂಜೆ ಮಾಡ್ಬೋದು. ಈಗ ನಾವೇನೋ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತೀವಿ, ಭಿಕ್ಷುಕರು ಮಾಡ್ತಾರಾ, ನಿರ್ಗತಿಕರು ಮಾಡೋಕ್ಕಾಗತ್ತಾ? ಇಲ್ಲ ಅಂದರೆ ರೀತಿ ಯಾರ್ಯಾರೋ ಒಬ್ಬೊಬ್ರಿಗೆ ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯ ಕಾರಣ, ಕಾಯಿಲೆ ಇದ್ದವರಾಗಿರ್ಬೋದು, ಇನ್ಯಾವುದೇ ರೀತಿ ನಂಬದೇ ಇರೋರು ಮಾಡೋದಿಲ್ಲ. ಆದರೂ ಕೂಡ ಅವರಿಗೂ ಕೂಡ ಭಗವಂತ ಇದ್ದಾರಲ್ಲ, ಅವರವರ ಒಂದು ಕರ್ತವ್ಯಗಳಲ್ಲಿ ಅವರು ಭಗವಂತನನ್ನು ಕಾಣ್ತಾ ಇದ್ದಾರೆ. ಅವರವರ ಒಂದು ನಿಷ್ಕಲ್ಮಶ ಭಾವದಲ್ಲಿ ಭಗವಂತ ಇದ್ದಾರೆ. ಯಾರ ನಂಬಿಕೆಯೂ ಇಲ್ಲಿ ಅಲ್ಗಳೆಯೋಕ್ಕೆ ಬರೋದಿಲ್ಲ. ಮಾಡಲೇಬೇಕು, ಮಾಡದಿದ್ದವರಿಗೆ ಪಾಪ ಸಿಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಅವರವರ ಕರ್ಮಕ್ಕನುಸಾರವಾಗಿ ಇಲ್ಲಿ ಪಾಪಕರ್ಮಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಸೇವೆ, ವ್ರತ ಎಲ್ಲ ಕ್ರಮಬದ್ಧವಾಗಿ ಮಾಡಿಯೂ ಕೂಡ ನಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ಗುಣಗಳೇ ಇಲ್ಲ ಅಂದರೆ ಆ ಪೂಜೆ, ಅಷ್ಟು ವ್ರತ, ಅಷ್ಟು ಸೇವೆ ಏನೆಲ್ಲ ಮಾಡಿದರೂ ಕೂಡ ವ್ಯರ್ಥನೇ ಅಲ್ವಾ ಸ್ನೇಹಿತರೆ. ಏಕಾದಶಿ ಆಚರಣೆ ಬಹಳ ಸುಲಭವಾಗಿದೆ, ಸರಳವಾಗಿದೆ. ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನಿಗೆ ಸಮರ್ಪಣೆಯಾಗಿ ನೀವೇ ಎಲ್ಲ ತಂದೆ ಅನ್ನೋ ರೀತಿಲಿ ನೀವು ಸಮರ್ಪಣೆಯಾಗಿ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿ, ಸಂತಾನ ಇಲ್ಲದವರು ಒಂದು ಸಂಕಲ್ಪವನ್ನು ಮಾಡಿ, ಖಂಡಿತ ಮುಂದಿನ ವರ್ಷದೊಳಗೆ ನಿಮಗೆ ಒಂದು ಸಂತಾನ ಆಗತ್ತೆ. ಭಗವಂತ ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ ಆಗಿದ್ದಾರೆ. ಹಾಗೆ ಬಾಬಾರವರ ಮಂದಿರಕ್ಕೆ ಹೋಗೋದನ್ನು ಈ ದಿನ ಮರಿಬೇಡಿ. ಅವರು ಗುರುವಾಗಿದ್ದಾರೆ. ಇವತ್ತು ನೀವು ಏಕಾದಶಿಯ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ರೀತಿಯ ಈ ಸಂದೇಶಗಳು ನಿಮಗೆ ಪ್ರೇರಣೆ ಆಗಿದ್ದಾವೆ ಅಂದರೆ ಆ ಗುರು ನಿಮ್ಮನ್ನು ಈ ರೀತಿಯಾಗಿ ಒಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೆ. ಹಾಗಾಗಿ ಒಂದು ಹಿಡಿ ತುಳಸಿಯನ್ನು ಇಲ್ಲ ಒಂದೆರಡು ಗುಲಾಬಿ ಹೂಗಳನ್ನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದರೆ ಬೇಗನೆ ನಮಗೆ ಭಗವಂತನ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರು ಮುಖೇನನೇ ನಮ್ಮ ಪ್ರಯಾಣವನ್ನು ನಾವು ಶುರು ಮಾಡೋಣ. ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ. ಹಾಗೆ ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಳೋಕ್ಕೆ ಆ ಗುರು ನಮಗೆ ಮಾರ್ಗದರ್ಶನ ಖಂಡಿತ ಮಾಡಿಕೊಡ್ತಾನೆ. ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ಅವ್ರು ನಮಗೆ ದಾರಿ ತೋರಿಸ್ತಾ ಹೋಗ್ತಾರೆ. ಏಕಾದಶಿಯ ಆಚರಣೆ ಉಪವಾಸ ಇರಲೇಬೇಕು ಸ್ನೇಹಿತರೆ. ಅನ್ನವನ್ನು ಅವತ್ತು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಮದ್ಯ, ಮಾಂಸ, ತಾಮಸಿಕ ಆಹಾರವನ್ನು ಬಳಸಬಾರ್ದು. ಯಥೇಚ್ಛವಾಗಿ ಎಷ್ಟಾಗುತ್ತೋ ಅಷ್ಟು ದಾನ, ಧರ್ಮ, ಸೇವೆಯನ್ನು ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಯಾರಿಗೂ ಕೆಟ್ಟದನ್ನು ಬಯಸಬೇಡಿ. ಕೆಟ್ಟದನ್ನು ಮಾಡುವ ಹಂಬಲವನ್ನು ಇಟ್ಕೊಳ್ಬೇಡಿ. ಮನಸ್ಸಲ್ಲಿ ಆ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು ಇರಲೇಬಾರ್ದು. ಅಂದರೆ ಒಂದು ವ್ರತ ನಿಯಮವನ್ನು ಪಾಲಿಸ್ತಿದ್ದೀವಿ ಅಂದಾಗ ಆ ಸಮಯದಲ್ಲಿ ಅವು ಇರಬಾರ್ದು. ಆವಾಗಲೇ ಆ ವ್ರತ ನಿಯಮಗಳು ನಾವು ಸಂಕಲ್ಪದ ರೂಪದಲ್ಲಿ ಮಾಡಿದಾಗ ಬೇಗನೆ ಫಲ ಕೊಡೋದು. ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿರ್ತೀರ, ಪೂಜೆನೂ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತಾ ಬರುತ್ತೆ. ಹಾಗೆ ಈ ವೈಕುಂಠ ಏಕಾದಶಿ ನಿಮ್ಮ ಪಾಲಿಗೆ ಒಂದು ಭಗವಂತನ ಅನುಗ್ರಹ ಆಶೀರ್ವಾದವನ್ನು ಸಂಪೂರ್ಣವಾಗಿ ತರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಆದರೆ ಈ ದಿನ ಯಥೇಚ್ಛವಾಗಿ ಹರಿನಾಮಸ್ಮರಣೆ ಮಾಡೋದನ್ನು ಮರಿಬೇಡಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಮಂತ್ರವನ್ನು ಎಷ್ಟಾಗುತ್ತೋ ಅಷ್ಟು ಜಪಿಸಿ ಒಳ್ಳೆಯದನ್ನು ಬಯಸಿ.
30ನೇ ತಾರೀಕು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇರೋವರ ನಂಬಿಕೆಗೆ ಧಕ್ಕೆ ತರುವಂಥದ್ದು ಇದು ನನ್ನ ಸಂದೇಶ ಆಗಿರೋದಿಲ್ಲ, ಮಾತುಕತೆ ಆಗಿರೋದಿಲ್ಲ ಸ್ನೇಹಿತರೆ. ಏಕಾದಶಿಯ ಆಚರಣೆ ಮಾಡಿದ ತಕ್ಷಣ ಭಗವಂತ ಒಲಿತಾನೆ ಅಂತಲ್ಲ, ಭಗವಂತ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಅವರನ್ನು ಯಾವ ರೀತಿ ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋದನ್ನು ನಾವು ಮರಿಬಾರ್ದಷ್ಟೇ. ನಮ್ಮ ಸತ್ಕಾರ್ಯಗಳ ಮೂಲಕ, ಸತ್ಕರ್ಮಗಳ ಮೂಲಕ, ನಮ್ಮ ನಡೆ ನುಡಿ, ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳ ಮೂಲಕ ನಾವು ಭಗವಂತನನ್ನು ಪಡ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದರೆ ಖಂಡಿತ ನಮ್ಮ ದಯೆ, ಕರುಣೆ, ಪ್ರೇಮ, ಸೇವೆಯಲ್ಲಿ ಆ ಭಗವಂತ ನೆಲೆಯಾಗಿದ್ದಾರೆ. ನಾವು ಇನ್ನೊಬ್ಬರಿಗೆ ಒಂದು ದಯೆಯಿಂದ, ಕರುಣೆಯಿಂದ, ಪ್ರೇಮದಿಂದ ಒಂದು ತುತ್ತು ಅನ್ನವನ್ನು ದಾನ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಭಗವಂತನ ವಾಸವಿರುತ್ತೆ. ಇದು ನಾನು ನನ್ನ ಒಂದು ಅನುಭವದ ಮೂಲಕ ಯಾವ ರೀತಿ ತಿಳ್ಕೊಂಡಿದ್ದೀನಿ ಅಂದರೆ, ನನ್ನ ಸಾಯಿಯ ಉಪದೇಶದ ಮೂಲಕವೇ ನನಗೆ ಇದು ಅರಿವಿಗೆ ಬಂದಿರೋದು. ಯಾಕಂದರೆ ನಾನು ಅವರ ಶರಣದಲ್ಲಿದ್ದೀನಿ. ಅವರ ಒಂದು ನಿಯಮ ಇದೇ ಆಗಿದೆ. ಹಸಿದವರಿಗೆ ಅನ್ನ ನೀಡು, ಕಷ್ಟ ಇದ್ದವರಿಗೆ ಒಂದು ಭರವಸೆ ನೀಡು, ಒಂದು ಒಳ್ಳೆಯ ದಾರಿಯಲ್ಲಿ ಹೋಗು, ಒಳ್ಳೆಯದನ್ನು ಬಯಸು, ಒಳ್ಳೆಯದನ್ನು ಮಾಡು. ಯಾರು ಏನೇ ನಿನ್ನ ಬಗ್ಗೆ ಕೆಟ್ಟದನ್ನು ಮಾತಾಡಿದರೂ ಕೂಡ ಅದು ಅವರವರ ಕರ್ಮವನ್ನು ಸೃಷ್ಟಿ ಮಾಡುತ್ತೆ. ನೀನು ಮುಂದೆ ಹೋಗು, ನಿಲ್ಬೇಡ ಅನ್ನೋ ರೀತಿಲಿ ನಾನು ಅವರ ಉಪದೇಶಗಳಿಂದ ಪ್ರೇರಣೆಗೊಂಡಿದ್ದೀನಿ. ಹಾಗಾಗಿ 30ನೇ ತಾರೀಕಾದರೂ ಮಾಡ್ಕೊಳ್ಳಿ, 31ನೇ ತಾರೀಕಾದರೂ ಮಾಡ್ಕೊಳ್ಳಿ. ಎರಡೂ ಕೂಡ ಅತ್ಯಂತ ವಿಶೇಷ ಇದೆ. ನಿಮ್ಮ ಭಕ್ತಿ, ಶ್ರದ್ಧೆ, ಏಕಾಗ್ರತೆ, ಮುಗ್ಧತೆಯ ಅನುಸಾರವಾಗಿ ಭಗವಂತ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ ಅಲ್ವಾ. ಈ ದಿನವೇ ಆ ದಿನವೇ ಅಂತ ಇಲ್ಲ, ಯಾವಾಗಲೂ ಅವರ ಸ್ಮರಣೆ ನಮ್ಮಲ್ಲಿ ಇದೆ ಅಂದರೆ ಅವ್ರು ನಮ್ಮಲ್ಲಿ ವಾಸವಾಗಿದ್ದಾರೆ ಅಷ್ಟೇ ಸ್ನೇಹಿತರೆ. 30ನೇ ತಾರೀಕು ಮಾಡ್ಕೊಂಡವರಿಗೂ ನಾನು ಪಾರಾಯಣ ಸಮಯ ತಿಳಿಸಿದ್ದೀನಿ. ಹಾಗೆ 31ನೇ ತಾರೀಕು ಮಾಡ್ಕೊಂಡವರಿಗೂ ಗುರುವಾರ ಬೆಳಗ್ಗೆ 7:23 10:48 ಪಾರಾಯಣ ಸಮಯ ಇರುತ್ತೆ ಅಂತೇಳಿ ತಿಳಿಸಿದ್ದೀನಿ. ನಿಮ್ಗೆ ಯಾವ ಸಮಯ ಅನುಕೂಲನೋ, ಯಾವ ರೀತಿ ದಿನ ನಿಮ್ಮ ಒಂದು ಸುತ್ತಮುತ್ತ ಜನರು ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿ. ಆದರೆ ನಿಮ್ಮ ಮನಸ್ಸಿಗೆ ಇವತ್ತು ಬೇಡ, ನಾನು ನಾಳೆನೇ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಿಸ್ತು ಅಂದರೆ ಆ ದಿನ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಬೇರೆಯವರು ಹೇಳೋದಕ್ಕಿಂತ, ಯಾರ್ಯಾರೋ ಏನೇನೋ ದಿಕ್ಕು ತಪ್ಪಿಸೋದಕ್ಕಿಂತ ನಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತಲ್ಲ ಅದು ಖಂಡಿತ ಅದು ಸರಿ ಇರುತ್ತೆ. ನಿಮಗೆ ಮಂಗಳವಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದೇನೋ ಒಂದು ಬ್ಯುಸಿ ಇದ್ದೀರಿ, ಇಲ್ಲ ಏನೋ ಆಗಿದೆ ಅನ್ನೋ ಸಂದರ್ಭ ಬಂದರೆ ಖಂಡಿತವಾಗಿ ಅದು ಬುಧವಾರಕ್ಕೆ ಬಿದ್ದಿದೆ ಅಂದರೆ ಆ ಭಗವಂತನೇ ನಿಮ್ಮನ್ನು ಬುಧವಾರಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಅಂದ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಡೇಟ್ ಆದರೂ ಕೂಡ ಮಾಡ್ಕೊಳ್ಳೋದು, ಪ್ರೆಗ್ನೆಂಟ್ ಇದ್ದವರು ಕೂಡ ಮಾಡ್ಕೊಳ್ಬೋದು. ಹಾಗೆ ನಮಗೆ ತುಂಬ ಆರೋಗ್ಯ ಸರಿ ಇಲ್ಲ ಅಂದವರು ಕೂಡ ಮಾಡ್ಕೊಳ್ಬೋದು. ಹಾಲು, ಹಣ್ಣು, ನೀರಿನ ಸೇವನೆಯನ್ನು ಮಾಡಿ, ಅನ್ನದ ಸೇವನೆಯನ್ನು ಮಾಡಬೇಡಿ. ಡೇಟ್ ಆದರೂ ನಾಮಸ್ಮರಣೆ ಮಾಡ್ಬೋದು, ಹಾಗೆ ಉಪವಾಸ ಮಾಡ್ಬೋದು. ಯಾವುದೇ ಕಾರಣಕ್ಕೂ ದೇವರನ್ನು ಮುಟ್ಟಬಾರ್ದು, ಸೇವೆ ಮಾಡಬಾರ್ದು. ಅಂದರೆ ಅವರಿಗೆ ದೀಪ ಬೆಳಗಿಸೋದು, ಹೂ ಕಟ್ಟಿ ಕೊಡೋದು, ನೈವೇದ್ಯದ ತಯಾರಿ, ಯಾವುದೇ ರೀತಿ ಒಂದು ದೇವರಿಗೆ ಸಂಬಂಧಪಟ್ಟ ಅರ್ಪಣೆ ಮಾಡುವ ವಸ್ತುವಿನ ಸೇವೆಯನ್ನು ಮಾಡಬಾರ್ದು. ನಾಮಸ್ಮರಣೆ ಮಾಡ್ಬೋದು, ಹಾಗೆ ಉಪವಾಸ ಮಾಡ್ಬೋದು. ನಾನೇನು ವೇದ ಅಧ್ಯಯನ ಮಾಡಿ ಅಂದರೆ ತಿರುಪತಿಯಲ್ಲಿ ಆಚರಣೆ ಇದೆ, ನಾವು ಹೇಳೋದು ಯಾಕೆ ಸುಳ್ಳು ಅಂತ ಅಲ್ಲ. ಖಂಡಿತ ಇದು 31, 30 ತಾರೀಕು 2 ದಿನ ಕೂಡ ಏಕಾದಶಿ ಆಚರಣೆ ಇರುತ್ತೆ. ಯಾಕಂದರೆ ಏಕಾದಶಿಯ ಒಂದು ಆರಂಭ, ವೈಕುಂಠ ಏಕಾದಶಿಯ ಆರಂಭ ತಿರುಪತಿಯಲ್ಲಿ 30ನೇ ತಾರೀಕು ಆದರೂ ಕೂಡ ಅದು 9 ದಿನಗಳ ಕಾಲ ಇರುತ್ತೆ. ಹಾಗಾಗಿ ಅವರು ಆ ನಿಯಮವನ್ನು ಪಾಲಿಸಿರ್ತಾರೆ. ಅಂದರೆ 30ನೇ ತಾರೀಕಿನಿಂದ ಶುರುವಾಗಿ ಅದು ಎಂಡ್ ಆಗೋದು 9 ದಿನಕ್ಕೆ. ಹಾಗಾಗಿ ಆ ಶಾಸ್ತ್ರ, ಆ ಒಂದು ಪದ್ಧತಿ ಆಚರಣೆ ಇರುತ್ತೆ. 2 ದಿನ ಕೂಡ ಅವರು ಉಪವಾಸ ಮಾಡಿರ್ತಾರೆ, ಹಣ್ಣು ಹಾಲು ಸೇವನೆ ಮಾಡಿ. ಹಾಗಾಗಿ ಕೆಲವರಿಗೆ ಅದು ತಿಳಿದಿರೋದಿಲ್ಲ. ಆದರೆ ಕೆಲವರ ಪ್ರಕಾರ 30ನೇ ತಾರೀಕು ಮಾಡ್ತಾ ಇದ್ದೀರಾ, ಖಂಡಿತ ಒಳ್ಳೆಯದು, ಮಾಡಿ. ಇನ್ನು ನನಗೆ ತಿಳಿದ ಪ್ರಕಾರ ನಾನು ಫೋನ್ ಮಾಡಿದಾಗ ಕೆಲವರು ನನಗೆ ಹೇಳಿದ್ದು, ಅಂದರೆ ನಾನು ಸ್ವಲ್ಪ ತಿಳ್ಕೊಂಡವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು ನಾವು 31ನೇ ತಾರೀಕು ಮಾಡ್ತೀವಿ ಅಂತೇಳಿ. ಹಾಗಾಗಿ 2 ದಿನ ಅವರವರ ಒಂದು ಪದ್ಧತಿ, ನಂಬಿಕೆಗೆ ಅನುಸಾರವಾಗಿ ಆಚರಣೆನ ಮಾಡ್ಬೋದು, ಯಾವುದು ಕೂಡ ತಪ್ಪಿಲ್ಲ. ನಾನು ಕೆಲವೊಂದು ಸಾರಿ ಪುಸ್ತಕಗಳನ್ನು ಓದಿ, ಇಲ್ಲ ಅಂದರೆ ಆ ಒಂದು ಶಾಸ್ತ್ರ ಹೀಗೆ ದ್ವಾದಶಿ ಬಿದ್ದಾಗ, ಇಲ್ಲ ಒಂದು ಚತುರ್ದಶಿ ಬಿದ್ದಾಗ ಯಾವ ರೀತಿ ಬರುತ್ತೆ ಅಂತಲೂ ಕೂಡ ತಿಳ್ಕೊಂಡು ಆ ಒಂದು ವಿಡಿಯೋ ಮಾಡ್ತೀನಲ್ಲ, ಅದರಲ್ಲಿ ಆ ರೀತಿ ಇರುತ್ತೆ. ಅದನ್ನು ಅನುಸರಿಸಿ ಕೂಡ ನಾನು ಅದು ಸರಿ ಅನಿಸಿದಾಗ ಹೇಳಿರ್ತೀನಿ ಅಷ್ಟೇ. ಹಾಗೆ ದ್ವಾದಶಿ ಮಿಶ್ರಿತ ಏಕಾದಶಿಯ ಆಚರಣೆ ನಾವು ಮಾಡ್ತಾ ಇದ್ದೀವಿ. 31ನೇ ತಾರೀಕು ಅಂದರು ತ್ರಯೋದಶಿಯಲ್ಲಿ ಪಾರಾಯಣ ಮಾಡ್ಬೋದು. ತ್ರಯೋದಶಿ ಒಳ್ಳೆಯ ತಿಥಿಯಾಗಿರುತ್ತೆ, ಖಂಡಿತ ಮಾಡ್ಕೊಳ್ಬೋದು. ಆ ಸಮಯದಲ್ಲಿ ಪಾರಾಯಣ ಅನ್ನೋ ರೀತಿಲಿ ಬರ್ತಾ ಇದೆ. ಅದು ಗುರುವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು ಬೆಳಗ್ಗೆ 7:23 10:48 ಮಾಡ್ಕೊಳ್ಬಹುದು. ನಾವು ಮಂಗಳವಾರನೂ ಉಪವಾಸ ಇರ್ತೀವಿ, ಏನಾದರೂ ಹಣ್ಣು ಹಾಲು ಸೇವನೆ ಮಾಡಿ. ಬುಧವಾರನೂ ಉಪವಾಸ ಇರ್ತೀವಿ, ಹಣ್ಣು ಹಾಲು ಸೇವನೆ ಮಾಡಿ. ಖಂಡಿತ ನಾವು ಗುರುವಾರ ಬೆಳಗ್ಗೆನೇ ಪಾರಾಯಣ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೊಳ್ಬೋದು. ಗೊಂದಲ ಏನು ಮೂಡಿಸ್ತಾ ಇಲ್ಲ, ಸರಿಯಾಗಿ ತಿಳ್ಕೊಳ್ಳಿ, ಅರ್ಥ ಆಗತ್ತೆ, ನಂತರವೇ ಆಚರಣೆ ಮಾಡಿ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀರಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.